ಆಪ್ಕಿ ಅದಾಲತ್ನಲ್ಲಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸ್ಮೃತಿ ಇರಾನಿ ಮೇಲಿರುವ ಆರೋಪವೆಂದರೆ ಇವರು ಅವರ ವೇಷವನ್ನು ಬದಲಾಯಿಸುತ್ತಾರೆ ಎಂಬುದು. ಈಗ ನೋಡಿ, ಸಾಸ್ ಬಿ ಕಬಿ ಬಹುತಿ ಟೈಟಲ್ ಸಾಂಗ್ ಇದೆಯಲ್ಲ, ಅದರಲ್ಲಿ ಹೇಳ್ತಾರೆ ಸಂಬಂಧಗಳ ರೂಪ ಬದಲಾಗತ್ತೆ ಅಂತ. ಆದ್ರೆ ತುಂಬಾ ರೂಪ ಬದಲಾಯಿಸಿದ್ದು ನೀವೇನೆ. ಆದ್ರೆ ಇದು ಆರೋಪ ಹೇಗಾಗುತ್ತೆ? ಜನ್ಮ ಪಡೆದಾಗ ಮಗಳಾಗಿರ್ತಾಳೆ, ಮುಂದೆ ಹೋಗ್ತಾ ಹೋಗ್ತಾ ಮಹಿಳೆ ಆಗ್ತಾಳೆ, ಮದ್ವೆ ಆದ್ಮೇಲೆ ಹೆಂಡ್ತಿ ಮತ್ತೆ ಸೊಸೆ ಆಗ್ತಾಳೆ, ಸೊಸೆ ಬಂದ್ಲು ಅಂತಂದ್ರೆ ಅತ್ತೆ ಆಗ್ತಾಳೆ. ಇದಂತೂ ಮಹಿಳೆಯ ಸಾಮಾನ್ಯ ಜೀವನ ಅಲ್ವಾ? ಆದ್ರೆ ನಿಮ್ಮ ಕೇಸು ಸಾಮಾನ್ಯವಾದದ್ದಲ್ವಲ್ಲ. ನಿಮ್ಮ ಒಂದು ರೂಪ ಇದೆಯಲ್ಲ ಪಾರ್ಲಿಮೆಂಟ್ನಲ್ಲಿ, ಅದನ್ನ ನಾನು ನಮ್ಮ ಜನಗಳಿಗೆ ತೋರಿಸ್ತೀನಿ ಒಂದ್ಸಲ. ಅಲ್ಲಿ ನೀವು ಹೇಗಿರ್ತೀರಾ ಅಂತ. माफी मांगो इस देश से, माफी मांगो सोनिया गांधी आदिवासियों से, माफी मांगो औरतों से, माफी मांगो गरीब से. भारत की हत्या की बात पर कांग्रेस पार्टी ने ताली पीटी आज इस सदन में. इस बात का संकेत पूरे देश को दिया कि मन में गद्दारी किसकी है. You are not India because you define corruption in India. You are not India because you define incompetence. अगर हिम्मत हो राहुल गांधी में तो आकर भारत के ऊपर इस प्रकार का कटाक्ष करने वाले डीएमके के अपने साथी का खंडन करके बताएं. ನೋಡಿ, ಇದನ್ನ ಒಬ್ಬ ಸಾಮಾನ್ಯ ಮಹಿಳೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಇಲ್ಲಿ ಕೂತಿರೋ ಎಲ್ಲ ಮಹಿಳೆಯರಿಗೂ ಹೇಳ್ನೋಡಿ, ನಮ್ ದೇಶದ ಮೇಲೆ ಆರೋಪ ಹೊರಿಸಿದ್ರೆ ಅವರು ಸುಮ್ನೆ ಕೂತ್ಕೊಂಡು ತಮಾಷೆ ನೋಡ್ತಾರ? ನೀವು 3 ಇನ್ಸ್ಟೆನ್ಸಸ್ ತೋರ್ಸಿದ್ರಿ ಪಾರ್ಲಿಮೆಂಟ್ದು. ಮೊದಲನೇ ಇನ್ಸಿಡೆಂಟ್ ಏನಾಗಿತ್ತು? ಮಹಾಮಹಿಮ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೆ ಕಲಂಕಿತರು ಅಂತ ಹೇಳಿ ಅವ್ರ ಪಾಪ ಮಾಡಿದ್ರು. ಸುಪ್ರೀಂ ಕಮಾಂಡರ್ ಆಫ್ ದ ಆರ್ಮ್ ಫೋರ್ಸಸ್ ಅಂತವ್ರಿದಾರೆ. ಅವ್ರಿಗ್ ಅವಮಾನ ಆದ್ರೆ ನಿಮ್ಗನ್ಸುತ್ತಾ ಜಡ್ಜು ಸುಮ್ನೆ ಕೂತ್ಕೊಂಡಿರ್ತಾರೆ ಅಂತ? ಖಂಡಿತ ಇಲ್ಲ. ಅವ್ರಿಗ್ ಅವಮಾನ ಯಾಕೆ ಮಾಡಿದ್ರು? ಯಾಕಂದ್ರೆ ಅವ್ರ ಮಹಿಳೆ ಅಂತ. ನಾವು ಸಭೆಯಲ್ಲಿ ಮಹಾಮಹಿಮ್ ರಾಷ್ಟ್ರಪತಿಯವ್ರ ಅವಮಾನ ತಡ್ಕೋತೀವಿ ಅಂತಂದ್ರೆ ನಮ್ಮೇಲದು ಕಳಂಕ. ಅವರು ದೇಶದ ಪ್ರಥಮ ನಾಗರಿಕರು. ಒಂದು ಬಡ ಕುಟುಂಬದಿಂದ ಒಬ್ಬ ಆದಿವಾಸಿ ಮಹಿಳೆ ಎಷ್ಟು ಕಷ್ಟಪಟ್ಟು ಅವ್ರ ಗಂಡನ ಕಳ್ಕೊಂಡ್ರು, ಅವ್ರ ಮಕ್ಕಳನ್ನ ಕಳ್ಕೊಂಡ್ರು. ಆದ್ರೂ ಕೂಡ ಅವರು ದೇಶ ಸೇವೆ ಮಾಡಕ್ಕೆ ಯಾವತ್ತೂ ಹಿಂಜರಿಲಿಲ್ಲ. ಸಭೆಯಲ್ಲಿ ಅವಮಾನ ಆದ್ರೆ ನಾವು ಸುಮ್ನೆ ಕುತ್ಕೊಂಡು ತಮಾಷೆ ನೋಡ್ಬೇಕು ಅಂತೀರಾ? ಎರಡನೇದಾಗಿ ನೀವು ಇಲ್ಲಿ ಕ್ಲಿಪ್ಸ್ ತೋರ್ಸಿದ್ರಲ್ಲ ಆಡಿಯನ್ಸ್ಗೆ, ಅದ್ರಲ್ಲಿ ನಾನ್ ಹೇಳಿದ್ರಲ್ಲಿ ಏನ್ ತಪ್ಪಿತ್ತು? ಡೆಲ್ಲಿಲಿ ಒಂದ್ ಯೂನಿವರ್ಸಿಟಿಗೆ ಹೋಗ್ ಹೇಳ್ತಾರೆ ಭಾರತವನ್ನ ಚೂರ್ಚೂರ್ ಮಾಡ್ತೀವಿ, ನಾವ್ ಸುಮ್ನೆ ಕುತ್ಕೋಬೇಕಾ? ಹಾಗಿದ್ದಾಗ ನಾನೇನು, ಮಹಿಳೆಯರೇನು? ಇಲ್ಲಿ ಎಷ್ಟು ಜನ ಆಡಿಯನ್ಸ್ ಕೂತಿದಾರಲ್ಲ, ಇವ್ರ ಮುಂದೆ ಏನಾದ್ರೂ ಆಗಿದ್ರೆ ನಿಮ್ಗನ್ಸತ್ತಾ ಇವ್ರು ಸುಮ್ನೆ ಕುತ್ಕೊಂಡ್ ತಮಾಷೆ ನೋಡ್ತಿದ್ರು ಅಂತ? ಖಂಡಿತ ಇಲ್ಲ, ನೀವೇ ಹೇಳಿ. ಮತ್ತಿದ್ರಲ್ಲಿ ಮಹಿಳೆ ಪುರುಷ ಅಂತ ಭೇದ ಭಾವ ಇಲ್ಲ. ಸಾಮಾನ್ಯ ಭಾರತದವರು ಈ 4-5 ಹುಡುಗರು ಕೂತಿದ್ದಾರೆ, ಇವ್ರನ್ನ ಕೇಳಿ. ನಮ್ ದೇಶಕ್ಕೆ ಯಾರಾದ್ರೂ ಬೈದ್ರೆ ಇವ್ರು ಸುಮ್ನೆ ಕುತ್ಕೊಂಡು ನಗ್ತಾ ಇರ್ತಾರ ಅಂತ? ಇಲ್ಲ, ನೀವು ಮಾಡಿದ್ದು ಬಹಳ ಒಳ್ಳೆ ಕೆಲಸನೇ. ನಿಮ್ಮ ಇನ್ನೊಂದು ರೂಪವನ್ನ ನಾನೀಗ ತೋರಿಸ್ತೀನಿ. ಪದ್ಮೇಶ್ವರಿ ಇಲ್ಲಿ ನಾನಂತೂ ಹೇಗೆ ಸಂಸತ್ನಲ್ಲಿ ನಿಮ್ಮ ಧ್ವನಿ ಪ್ರತಿಧ್ವನಿಸುತ್ತಲ್ಲ, ಹಾಗೆ ಇಲ್ಲೂ ಕೂಡ ನೀವು ಏನೂ ಹೇಳದೇ ಇದ್ರೂ ಕೂಡ ನಿಮ್ಮ ಪಾತ್ರ ಸಾಕಷ್ಟು ವಿಚಾರವನ್ನು ಹೇಳುತ್ತೆ. ಇದನ್ನೇ ನಾನು ಹೇಳ್ತಾ ಇದ್ದಿದ್ದು, ಹೇಗೆ ರೂಪ ಬದಲಾಯಿತು ಅಂತ. ನೋಡಿ, ಸಭೆಯಲ್ಲಿ ಯಾರ್ನ ನೀವ್ ನೋಡಿದ್ರಲ್ಲ, ಅವಳು ನಿಜವಾದವಳು, ಇವಳು ಕಾಲ್ಪನಿಕ ಪಾತ್ರ. ಸೊ ಸಭೆಯಲ್ಲಿ ನಾನು ನೈಜತೆಯನ್ನ ಎದುರಿಸ್ತಾ ಇದ್ದೆ. ಮತ್ತೆ ಇದನ್ನೇನ್ ನೀವ್ ನೋಡಿದ್ರಲ್ಲ, ಇಲ್ಲಿ ನಾನು ಕಾಲ್ಪನಿಕ ಪಾತ್ರವನ್ನ ನಿಭಾಯಿಸ್ತಾ ಇದ್ದೆ. ಒಂದ್ ಕಾಲ್ಪನಿಕ ಕಥೆಯಲ್ಲಿ
ಒಂದು ಫ್ಯಾಮಿಲಿ ಇರುತ್ತಲ್ಲ, ಅಲ್ಲಿ ನಾನು ಸೊಸೆಯಾಗಿ ಪಾತ್ರ ನಿರ್ವಹಿಸ್ತಾ ಇದ್ದೆ. ಆ ಒಂದು ಫ್ಯಾಮಿಲಿಲಿ ಎಲ್ಲ ಚೆನ್ನಾಗೇ ಇದೆ ಅಂತ ಅಲ್ಲ. ನೋಡಿ, ಇಲ್ಲಿ ಶಾಟ್ ನೋಡ್ತಿದ್ದೀರಲ್ಲ, ಸೊ ಇಲ್ಲಿ ತುಳಸಿ ಯಾರನ್ನ ಶೂಟ್ ಮಾಡ್ತಿದ್ದಾಳಲ್ಲ, ಅದು ಅವಳ ಸ್ವಂತ ಮಗ. ಮತ್ ಯಾಕ್ ಕೊಲೆ ಮಾಡ್ತಿದ್ದಾಳೆ? ಯಾಕಂದ್ರೆ ಅವನು ಒಂದ್ ಮಹಿಳೆನ ಬಲಾತ್ಕಾರ ಮಾಡಿದಾನೆ. ಸೊ ಒಂದು ಸಾಧಾರಣ ಭಾರತೀಯ ಮಹಿಳೆ ಒಂದು ನ್ಯಾಯದ್ ಬಗ್ಗೆ ಅಂತ ಮಾತ್ ಬಂದಾಗ ಹೇಗೆ ಅವಳು ತನ್ನ ಮಗನ್ ವಿರುದ್ಧನೇ ನಿಲ್ತಾಳೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಸೊ ರೋಲ್ ರಿವರ್ಸಲ್ ಏನಿಲ್ಲ, ಎಲ್ಲಿ ಏನ್ ಕೊಟ್ಟಿದಾರೋ ಅದನ್ನ ನಿಭಾಯಿಸ್ತಾ ಇದ್ದೀನಿ, ಇನ್ನೇನೂ ಇಲ್ಲ. ಈ ಮಾತು ನಿಜಾನಾ? ಪ್ರಾರಂಭದಲ್ಲಿ ನಿಮ್ಮನ್ನ ಯಾರೂ ಆಕ್ಟರ್ ಅಂತ ಒಪ್ಕೊಳ್ತಾ ಇರ್ಲಿಲ್ಲ, ಸ್ಟಾರ್ ಅಂತ ಒಪ್ಕೊಳ್ತಾ ಇರ್ಲಿಲ್ಲ. ಮೊದಲನೇ ದಿನ ನೀವು ಹೋಗ್ತೀರಿ ಕ್ಯೂಂಕಿ ಸೆಟ್ಗೆ. ವಾಚ್ಮೆನ್ ನನ್ಗೆ ಅಲ್ಲೇ ತಡೆದು ಹೇಳಿದ್ದ, ನೀವು ಸೆಟ್ ಒಳಗ್ ಹೋಗಂಗಿಲ್ಲ ಅಂತ. ಸೊ ಇವಾಗೇನ್ ಅನ್ಸೋದಿಲ್ಲ ಹಾಗೆ, ಆದ್ರೆ ನಾನು ಚಿಕ್ಕವಳಿದ್ದಾಗ ಜೀನ್ಸ್, ಚಪ್ಪಲ್ಲು ಮತ್ತೆ ಒಂದ್ ಬ್ಯಾಗ್ ಹಾಕೊಂಡು ಓಡಾಡ್ತಿದ್ದೆ. ಅಲ್ಲಿ ಹೋದಾಗ ನಾನು ಹೇಳ್ದೆ, ಅಣ್ಣ ಸ್ವಲ್ಪ ನೀವು ನನಗೆ ಒಳಗ್ ಹೋಗೋದಕ್ ಬಿಡಿ ಅಂತ. ಅವ್ನ್ ಕೇಳ್ದ ಏನ್ ಕೆಲ್ಸ? ಅದಕ್ಕೆ ನಾನು ಇಲ್ಲ, ನನ್ಗೆ ಒಳಗಡೆ ಶೂಟ್ ಇದೆ ಅಂತ. ಅದಕ್ಕೆ ಅವ್ನ್ ಹೇಳ್ದ ಸುಳ್ಳು ಹೇಳ್ಬೇಡ ಅಂತ. ಇಲ್ಲ, ನಾನ್ ನಿಜವಾಗ್ಲೂ ಆಕ್ಟ್ರೆಸ್ ಅಂದೆ ಅವನಿಗೆ. ಸೊ ಅವ್ನ್ ಕೇಳ್ದ ಏನ್ ಕೆಲ್ಸ ಒಳಗೆ? ಸೊ ನಾನಂದೆ ತುಳಸಿ ಇದ್ದಾಳಲ್ಲ, ತುಳಸಿ ಯಾರನ್ನೂ ಮೀಟ್ ಮಾಡಲ್ಲ ಅಂದ. ಅದಕ್ಕೆ ನಾನಂದೆ ಇಲ್ಲ, ನಾನೇ ಆ ಪಾತ್ರ ಮಾಡೋದು ಅಂದೆ. ಸೊ ಇದಾಯ್ತು. ಆದ್ರೆ ಇದು ಒಂದು ದೇವರ ಸಂಕೇತನೂ ಆಗಿರ್ಬೋದು ರಜತ್ ಅವ್ರೆ. ಎಲ್ಲೆಲ್ಲ ನನ್ನ ತಡೆದಿದಾರೋ, ಯಾವ್ ಜಾಗದಲ್ಲಿ ನನ್ನ ತಡೆದಿದಾರೋ ಅಲ್ಲೇ ನಾನು ಎತ್ತರಕ್ಕೆ ಹೋಗಿದ್ದೀನಿ. ನೋಡಿ, ನಾನ್ ಕೇಳ್ಪಟ್ಟೆ ಏಕ್ತಾ ಕಪೂರ್ ಅವರು ಕೂಡ ನಿಮ್ಮನ್ನ ತಡೆದಿದ್ರು ಅಂತ. ಮೊದ್ಲು ನಾನಲ್ಲಿ ಹೋದಾಗ ನಾನು ತುಂಬಾ ಪಾತ್ರಗಳಿಗೆ ಆಡಿಷನ್ ಕೊಟ್ಟಿದ್ದೆ. ಮತ್ತೆ ನಾನೊಂದು ಕಾಂಟ್ರಾಕ್ಟ್ನ ಭರ್ತಿ ಮಾಡೋದಕ್ಕೆ ಬಾಲಾಜಿ ಆಫೀಸಿಗೆ ಹೋಗಿದ್ದೆ. ಅವತ್ ನನ್ ಹುಟ್ಟದಬ್ಬ ಆಗಿತ್ತು, ಈಗ್ಲೂ ನೆನ್ಪಿದೆ. ಮತ್ತೆ ನನ್ ತಂದೆ ನನ್ಗೊಂದು ಡೆಡ್ಲೈನ್ ಕೊಟ್ಟಿದ್ರು, ಈಗ್ಲೂ ನಿನಗೆ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ನಾವು ಎಲ್ ಹೇಳ್ತೀವೋ ಅಲ್ಲಿ ನೀನ್ ಮದ್ವೆ ಮಾಡ್ಕೋಬೇಕು ಅಂತ. ಸೊ ನನ್ ತಲೆಯಲ್ಲಿ ಆ ಸ್ಟ್ರೆಸ್ ಇತ್ತು, ದೇವ್ರೇ. ಮತ್ತೆ ಅಪ್ಪ ನಾನ್ ಆಫೀಸ್ಗೆ ಹೋಗೋ ಅರ್ಧ ಗಂಟೆ ಮುಂಚೆ ಅವ್ರ ಡಿಸಿಷನ್ನ ಹೇಳ್ಬಿಟ್ಟಿದ್ರು. ಸೊ ನಾನಂದೆ, ಅಣ್ಣ ಕಾಂಟ್ರಾಕ್ಟ್ ಪೇಪರ್ಸ್ನ ಕೊಡಿ. ಯಾವುದೋ ಹೀರೋಯಿನ್ 3ನೇ ತಂಗಿ ರೋಲ್ ಆಗಿತ್ತು. ನಾನಂದೆ ಓಕೆ ಪರವಾಗಿಲ್ಲ ಕೊಡಿ ನನ್ಗೆ ಅಂತ. ಸೊ ಏಕ್ತಾ ಕಪೂರ್ ಅವ್ರ ಆಫೀಸಲ್ಲಿ ಕೂತಿದ್ರು, ಮತ್ತೆ ಒಬ್ಬ ಪಂಡಿತರ ಜೊತೆ ಕೂತಿದ್ರು, ಜನಾರ್ದನ್ ಅಂತ ಅವ್ರ ಹೆಸರು. ಸೊ ಅವರು ದೂರದಲ್ಲಿ ಕೂತು ಹೇಳಿದ್ರು, ಈ ಹುಡುಗಿ ಯಾರೇ ಇದ್ರೂನು ಅವಳನ್ನ ಹಿಡ್ಕೊಳ್ಳಿ ಅಂತ. ಅವ್ರು ಕೇಳಿದ್ರು ಯಾಕೆ? ಅವರು ಜನರ ಮುಖ ಓದ್ತಾರಂತೆ ಅಪ್ಯಾರೆಂಟ್ಲಿ. ಈ ಹುಡುಗಿ ತುಂಬಾ ಎತ್ತರಕ್ಕೆ ಹೋಗ್ತಾಳೆ ಜೀವನದಲ್ಲಿ ಅಂತ ಅಂದ್ರು. ಸೊ ಇವಳನ್ನ ತುಳಸಿಯಾಗಿ ಕಾಸ್ಟ್ ಮಾಡಿ ಅಂತ ಅವ್ರಿಗೆ ಹೇಳಿದ್ರು. ಸೊ ಆ ಕಾನ್ವರ್ಸೇಷನ್ ಅಂತೂ ನಾನ್ ಕೇಳಿಸ್ಕೊಂಡಿರ್ಲಿಲ್ಲ. ಏಕ್ತಾ ಹೊರಗಡೆ ಬಂದ್ರು. ಏನ್ ನಿನ್ ಹೆಸರು? ಸೊ ನಾನಂದೆ ಸ್ಮೃತಿ ಮಲ್ಹೋತ್ರಾ. ಮದ್ವೆಗೂ ಮುಂಚೆ ಮಲ್ಹೋತ್ರಾ ಆಗಿತ್ತು ನನ್ ಹೆಸರು. ಸೊ ಅವ್ರಂದ್ರು ಏನ್ ಸೈನ್ ಮಾಡ್ತಿದ್ಯಾ? ಸೊ ನಾನಂದೆ ಮ್ಯಾಡಮ್. ಸೊ ಅವ್ರ ಕಾಂಟ್ರಾಕ್ಟ್ ತಗೊಂಡು ಹರಿದ್ಬಿಟ್ರು. ಅಯ್ಯೋ, ನನ್ ಕೆಲ್ಸ ಹೊಟ್ಟೋಯ್ತಲ್ಲ ಅನ್ಕೊಂಡೆ. ಸೊ ಅವ್ರಂದ್ರು ಒಂದ್ ಹೊಸ ಪೇಪರ್ ತನ್ನಿ. ಸೊ ಅದ್ರ ಮೇಲೆ ಕ್ಯೂಕಿ ಸಾಸ್ ಬಿ ಕಭಿ ಬಹುತಿ ಅಂತ ಬರೆದ್ರು, ನನ್ ಹೆಸರು ಬರೆದ್ರು. ನನಗ್ ತುಂಬಾ ಟೆನ್ಷನ್ ಆಗಿತ್ತು, ನನ್ ಕೆಲ್ಸದ ಪೇಪರ್ನ ಅವರು ಹರಿದ್ಬಿಟ್ಟಿದ್ರು ಅಂತ. ಸೊ ನಾನ್ ಸ್ಯಾಡ್ ಆಗಿರೋ ಮುಖ ನೋಡಿ ಅವ್ರು ಕೇಳಿದ್ರು, ಏನ್ ಪ್ರಾಬ್ಲಮ್ ನಿನ್ಗೆ ಅಂತ. ಮೇಡಮ್, ನನ್ ಬರ್ಡೇ ಆಗಿತ್ತು, ಈ ಕೆಲ್ಸನೇ ನಾನ್ ನಂಬ್ಕೊಂಡಿದ್ದೆ. ಈ ಹುಡುಗಿ ಕೇಕ್ ತನ್ನಿ ಅಂದ್ರು. ನಾನ್ ಅನ್ಕೊಂಡೆ ಏನ್ ನಡೀತಿದೆ? ನೀನು ತುಳಸಿ ಅಂದ್ರು. ನಾನ್ ಅನ್ಕೊಂಡೆ ಏನಿದು? ಅವ್ರಂದ್ರು ನಾನ್ ಇತಿಹಾಸ ಸೃಷ್ಟಿ ಮಾಡ್ತಿದೀನಿ ಅಂತ. ನಾನಂದೆ ಇತಿಹಾಸ ಅಲ್ಲ, ನನ್ಗೆ ಹೇಳಿ ಸ್ಯಾಲ್ರಿ ಎಷ್ಟ್ ಕೊಡ್ತೀರಾ ಅಂತ. ಸೊ ಅವರು ಇತಿಹಾಸ ರಚನೆ ಮಾಡೋದ್ರಲ್ಲಿ ಬ್ಯುಸಿ ಇದ್ರು, ನಾನು ಪೇಚಕ್ಗೋಸ್ಕರ. ಇತಿಹಾಸ ರಚನೆ ಮಾಡಿದ್ರಾ? ಹೌದು, ಖಂಡಿತ ಇತಿಹಾಸ ರಚನೆ ಮಾಡಿದ್ರು. ಮತ್ತೆ ಇಲ್ಲಿ ಯಾರು ಚಿಕ್ಕೋರ್ ಕೂತಿದಾರಲ್ಲ ಅವ್ರಿಗೆ ಗೊತ್ತಿರಲ್ಲ, ದೊಡ್ಡವ್ರಿಗೆ ಗೊತ್ತಿರತ್ತೆ. ಆವಾಗೊಂದು ಅಮಿತಾಬ್ ಬಚ್ಚನ್ ಅವ್ರ ಶೋ ಶುರು ಆಗ್ಬೇಕು ಅಂತಿತ್ತು. ಅದಕ್ಕೆ ನಮ್ಗೆ ಒಂದ್ ಯಾವ ಥರ ಸ್ಲಾಟ್ ಕೊಟ್ಟಿದ್ರು ಅಂದ್ರೆ ಆ ಸ್ಲಾಟಲ್ಲಿ ಯಾರೂ ನೋಡ್ತಾನೂ ಇರ್ಲಿಲ್ಲ. ನಾನ್ ಅನ್ಕೊಂಡೆ 10:30 ರಾತ್ರಿಲಿ ಜಗತ್ತೇ ಮಲ್ಗಿರುತ್ತೆ, ಅವಾಗೇನ್ ಇತಿಹಾಸ ರಚನೆ ಮಾಡೋದು. ಆದ್ರೆ ನಿಧಾನವಾಗಿ ಜನರು ನೋಡಕ್ ಶುರು ಮಾಡಿದ್ರು, ಇಷ್ಟಪಟ್ರು, ನಮ್ಮನ್ನ ಎತ್ತರಕ್ಕೆ ತಲುಪ್ಸಿದ್ರು. ಮೊದ್ಲಿಗೆ ನಿಮ್ಮನ್ನ ನೋಟಿಸ್ ಮಾಡಿದ್ದು ಊಲಲ ಅಂತ ಒಂದು ಶೋ ಇತ್ತಲ್ಲ, ಅದ್ರಲ್ಲಿ ಸರಿ, ನೀವು ಒಂದು OTTಲಿ ನೋಡಿರ್ಬೋದು ಅನ್ಸತ್ತೆ. ನೀಲಂನ ನೋಡಿದಿರಾ? ಆಕ್ಟರ್ ಆಗಿದ್ರು. ನೀಲಂ ಕೊಠಾರಿನ ನೋಡಿದಿರಾ? ಸೊ ಒಂದ್ ದಿವಸ ಅವ್ರಿಗೆ ಹುಷಾರಿರ್ಲಿಲ್ಲ. ಸೊ ಅವ್ರಿಗೆ ಹುಷಾರಿಲ್ದಿರೋದ್ರಿಂದ ಪ್ರೊಡ್ಯೂಸರ್ ಹೇಳಿದ್ರು, ಒಂದು ಹುಡ್ಗಿ ಇದ್ಲಲ್ಲ ಹಿಂದಿ ಮಾತಾಡೋಳು, ಅವಳನ್ನ ಕರೀರಿ. ಸೊ ನಾನ್ ಹೋದೆ. ಅವ್ರು ಕೇಳಿದ್ರು, ನೀನು ಹಿಂದಿ ಓದ್ತ್ಯಾ ಅಂತ. ನಾನ್ ಅನ್ಕೊಂಡೆ ಇದೇನ್ ವಿಚಿತ್ರ ಪ್ರಶ್ನೆ. ಸೊ ಅವ್ರು ಹೇಳಿದ್ರು, ಈ ಆಕ್ಟರ್ಗ್ ಹುಷಾರಿಲ್ಲ, ನೀನ್ ಈ ರೋಲ್ ಮಾಡ್ಬೇಕಾಗತ್ತೆ, ಮಾಡ್ತೀಯಾ ನೀನು ಅಂತ ಕೇಳಿದ್ರು. ಅವ್ರಿಗನ್ಸಿರ್ಬೇಕು ಹೊಸ ಹುಡುಗಿ, ಟೈಮ್ ಆಗತ್ತೆ, ಯಾಕಂದ್ರೆ 9 ಗಂಟೆ ಶಿಫ್ಟ್ ಆಗಿತ್ತು ಅವ್ರದ್ದು. ನಾನಂತೂ ಪಟ ಓದಿ 1 ಗಂಟೆಲೆ ಕೆಲ್ಸ ಮುಗ್ದೋಯ್ತು, 8 ಗಂಟೆ ಉಳ್ದೋಯ್ತು. ಸೊ ಅವ್ರಂದ್ರು, ಲಾಭ ಮಾಡ್ತಿದಳಿ ಹುಡುಗಿ. ಸೊ ಎಲ್ಲಾ ಪ್ರೊಡ್ಯೂಸರು ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡ್ರು. ಅವ್ರು ಹೇಳಿದ್ರು, ಲಾಭ ಕೊಡ್ತಾಳೆ, ದುಡ್ಡು ಜಾಸ್ತಿ ತಗೊಳಲ್ಲ, ಚೆನ್ನಾಗ್ ಕೆಲ್ಸನೂ ಮಾಡ್ತಾಳೆ, ಇವಳಗ್ ಕೆಲ್ಸ ಕೊಡೋಣ.
ಸೊ ಹಾಗ್ ಶುರು ಆಯ್ತು. ಎಲ್ರಿಗೂ ಕಾಲ್ ಮಾಡಿ ಹೇಳಿದ್ರು. ತುಂಬಾ ಫೇಮಸ್ ಆಕ್ಟರ್ ಇದಾರೆ ಅರ್ಜುನ್ ಕಪೂರ್. ಅವರು ಅಜ್ಜಿ ಯಾರಿದ್ರಲ್ಲ, ಸತೀಶ್ ಅವ್ರಿ, ಮೋನಾ ಕಪೂರ್ ಅವರ ತಾಯಿಯವರು, ಅವ್ರು ಕರೆದ್ರು. ರಾಹುಲ್ ರವೇಲ್ ಅಂತ ಕೇಳಿರ್ಬೋದು, ಅವರು ಕರೆದ್ರು. ಮತ್ತೆ ಶೋಭಾ ಕಪೂರ್ ಅವರು ಕರೆದ್ರು. ಮತ್ತೆ ಕಾಲ್ ಬಂತು, ನಾವ್ ಜಿತೇಂದ್ರ ಕಡೆಯಿಂದ ಮಾತಾಡ್ತಿದೀವಿ ಅಂತ. ನಾನ್ ಅನ್ಕೊಂಡೆ ಯಾವ್ ಜಿತೇಂದ್ರ? ಅವ್ರಂದ್ರು ಆಕ್ಟರ್ ಜಿತೇಂದ್ರ. ಎಷ್ಟು ದಡ್ಡಿ ನಾನ್ ಅನ್ಕೊಂಡೆ ನನ್ಗೇನು ಕಾಲ್ ಮಾಡಿದ್ರು ಅಂತ. ಅವ್ರಂದ್ರು ಬನ್ನಿ ನೀವು ಟೆಸ್ಟಿಗೆ ಕರೀತಿದ್ದಾರೆ ಅಂದ್ರು. ಈ ಮಾತು ನಿಜನಾ? ನಿಮ್ಮ ಇಂಟರ್ವ್ಯೂ ತಗೊಂಡಿದ್ದು ಒಂದು ಗರಾಜ್ನಲ್ಲಿ ಇಂಟರ್ವ್ಯೂ ತಗೊಂಡ್ರು. ರಜನಿ ಸೀರಿಯಲ್ ಮಕ್ಕಳೆಲ್ಲ ನೋಡಿರಲ್ಲ, ಪ್ರಿಯಾ ಟೆಂಡೂಲ್ಕರ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ರು. ಸೊ ಅವ್ರು ಬಂದ್ರು. ಈ ಮಕ್ಕಳೆಲ್ಲ ಹೋಗಿ ಹಿಸ್ಟ್ರಿ ರಿವೈಸ್ ಮಾಡ್ತಾರೆ ಅವ್ರು ಯಾರು ಅಂತ. ಅವ್ರು ಬಂದ್ರು, ಕೇಳಿದ್ರು ಇವ್ರು ಯಾರು ಅಂತ. ಅವ್ರಂದ್ರು ಹೊಸ ಹುಡುಗಿ ಅಂತ. ಸೊ ಅವ್ರಂದ್ರು ಆಲ್ ದ ಬೆಸ್ಟ್, ಚೆನ್ನಾಗ್ ಮಾಡು ಅಂತ. ನಾನಂತೂ ಕಣ್ ಬಿಟ್ಕೊಂಡ್ ನೋಡ್ತಿದ್ರೆ, ಇಷ್ಟು ದೊಡ್ಡ ಲೆಜೆಂಡ್. ಸೊ ನಾನ್ ಆ ಗರಾಜಲ್ಲಿ ನನ್ನ ಇಂಟರ್ವ್ಯೂನ ಕೊಟ್ಟೆ, ಫೇಲ್ ಆಗೋದೆ. ಸೊ ನಾನ್ ಹೇಳ್ದೆ ಅಲ್ವಾ, ಯಾವಾಗ್ಲೂ ಗೆಲ್ಲೋದ್ರಿಂದ ಅಲ್ಲ, ಸೋಲೋದ್ರಿಂದಾನೂ ಇತಿಹಾಸ ರಚನೆ ಮಾಡ್ಬೋದು ಅಂತ. ನೀವಂತೂ ಫೇಲ್ಯೂರ್ ತುಂಬಾ ನೋಡಿದೀರಾ. ನಾನು ಎಷ್ಟು ನಿಮ್ಮ ಹಿಸ್ಟ್ರಿ ನೋಡ್ತಾ ಹೋಗ್ತೀನೋ ಅಷ್ಟು ಸಿಗ್ತಾ ಹೋಗ್ತಾ ಇದೆ. ಮೀಕಾ ಅವರು ಒಂದು ಆಲ್ಬಮ್ ಮಾಡಿದ್ರು. ಮೀಕಾ ಗೊತ್ತಾ ಈ ಜನರೇಷನ್ಗೆ? ಸಾವನ್ ಮೇ ಲಗ್ ಗಯಿ ಆಗ್. ಸೊ ಸಾವನ್ ಅಲ್ಲ, ಆಗ್ ನಾನಾಗಿದ್ದೆ. ಚಿಕ್ಕ ಪಾತ್ರ ರಜತೋರೆ ನೋಡಿ. ಒಂದಂತೂ ನಾನು ಡೆಲ್ಲಿಯಿಂದ ಆಗಿದ್ದೆ. ನನ್ ಫ್ಯಾಮಿಲಿಯಲ್ಲಿ ಯಾರೂ ಯಾವತ್ತೂ ಆಕ್ಟಿಂಗ್ ಮಾಡಿರ್ಲಿಲ್ಲ. ನನ್ ತಂದೆ ತಾಯಿ ಈ ಡಿಸಿಷನ್ಗೆ ವಿರುದ್ಧವಾಗಿದ್ರು. ಊಟ ಮಾಡಕ್ಕೂ 2 ರೂಪಾಯಿ ಇರ್ಲಿಲ್ಲ. ಆ ಸಮಯದಲ್ಲಿ ಪೇಷನ್ಸಿಂದ, ಮರ್ಯಾದೆಯಿಂದ, ಫೇತ್ಫುಲ್ ಆಗಿ ಏನ್ ಕೆಲ್ಸ ಸಿಕ್ತಲ್ಲ, ಒಂದ್ ಎಕ್ಸ್ಟ್ರಾ ಆಗಿ ಕೆಲ್ಸ ಮಾಡೋದು ಇರ್ಬೋದು. ಕೆಲ್ಸ ಅದು ಶ್ರದ್ಧೆಯಿಂದ ಮಾಡಿದ್ರೆ ಯಾವಾಗಾದ್ರೂ ಒಂದ್ಸತಿ ಭಗವಂತನೇ ಹೇಳ್ತಾನೆ, ನೀನ್ ಶ್ರಮ ಪಟ್ಟಿದ್ ಸಾಕು, ಎಲ್ಲ ಒಳ್ಳೇದಾಗತ್ತೆ ಅಂತ. ಸೊ ಈ ತರ ಸುಮಾರ್ ಕೆಲ್ಸ, ಚಿಕ್ಕ ಕೆಲ್ಸಗಳನ್ನ ನಾನ್ ಮಾಡಿದೀನಿ. ಆದ್ರೆ ಜನ್ರಿಗ್ ಗೊತ್ತಿರ್ಲಿಲ್ಲ ಒಂದಿನ ಅದು ದೊಡ್ಡ ಇತಿಹಾಸ ಆಗತ್ತೆ ಅಂತ. ಆದ್ರೆ ನಾನ್ ಹಿಂದೆ ತಿರುಗಿ ನೋಡ್ದಾಗ ನನ್ ಜೀವ್ನನ, ನಾನ್ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಒಂದು ಹೊಸಬ್ಳನ್ನ, ಒಬ್ಬ ಅನ್ನೋನ್ ವ್ಯಕ್ತಿಗೆ ಒಂದ್ ಅವಕಾಶ ಆದ್ರೂ ಕೊಟ್ರಲ್ಲ. ಸೊ ನನ್ ಜೀವ್ನದ್ ಗುರಿ ಆಯ್ತು. ನನ್ನಿಂದ ಎಷ್ಟಾಗತ್ತೋ ಒಂದು ಯಂಗ್ಸ್ಟರ್ಗೋಸ್ಕರ, ಒಂದ್ ಆಥರ ವ್ಯಕ್ತಿಗೆ ಯಾರತ್ರ ಒಂದು ಪವರ್ ಅಥವಾ ಕ್ರೆಡಿಬಿಲಿಟಿ ಇರೋದಿಲ್ವೋ ಅವ್ರಿಗ್ ಒಂದ್ ಅವಕಾಶ ಕೊಡ್ಬೇಕು. ಯಾಕಂದ್ರೆ ನನ್ಗೂ ಒಬ್ರು ಅವಕಾಶ ಕೊಟ್ಟಿದ್ರು. ನಿಮ್ಮ ಮಾಡ್ಲಿಂಗ್ ದಿನಗಳ ಫೋಟೋಸ್ ಅನ್ನ ನೋಡ್ತೀನಿ, ಬಹಳ ಮುಂಚಿಂದು. ಸ್ಟನ್ನಿಂಗ್ ಪಿಕ್ಚರ್ಸ್, ನಿಜವಾಗ್ಲು. ಸ್ಟನ್ನಿಂಗ್ ಅಂತೂ ಇಲ್ಲ ಅನ್ಸುತ್ತೆ. ಜನಗಳಿಗೆ ತೋರ್ಸೋದಾ? ಅಯ್ಯೋ ದೇವ್ರೇ. ಯಾಕಂದ್ರೆ ಸ್ಮೃತಿನೂ ಮುಂಚೆ ಸಣ್ಣ ಇದೆ. ಇದು ಮಿಸ್ ಇಂಡಿಯಾಗೆ ತೆಗ್ದಿರೋ ಫೋಟೋಸ್. ಇವತ್ ನೋಡಿದ್ರೆ ನನ್ಗನ್ಸೋದಿಲ್ಲ ನಾನ್ ಮಿಸ್ ಇಂಡಿಯಾ ಫೈನಲಿಸ್ಟ್ ಆಗಿದೆ ಅಂತ. ನೋಡಿ, ಎಲ್ಲ ವಿಚಾರಗಳನ್ನ ನಾವು ಆದ್ರೆ ನಾನು ಆಡಿಯನ್ಸ್ಗೆ ಹೇಳ್ಬೇಕು, ಒಂದ್ ಮಾತನ್ನ ರಜತೋರು ಕೂಡ ಹೇಳ್ತಾ ಇಲ್ಲ. ಹೇಳ್ಬಿಡ್ಲಾ? ಇಲ್ ನೋಡ್ತಿರೋದು ನೀವು 1998 ತೆಗ್ದಿರೋದು. ಮತ್ 1995 1997 ತನಕ ನಾನಿಲ್ಲಿ ಕೆಲ್ಸ ಮಾಡ್ತಿದ್ನಲ್ಲ, ಅಲ್ಲಿ ಬಾಸು ರಜತ್ ಅವ್ರಾಗಿದ್ರು. ಇವ್ರು ಯಾವತ್ತೂ ಸೊ ನಾವು ಕಂಪ್ಲೀಟ್ ಆಗಿ ಬಾಟಮ್ ಆಫ್ ದ ಪಿರಮಿಡ್ ಆಗಿದ್ವಿ, ಅವರು ಮೇಲಿದ್ರು. ಆವಾಗ ಇವರು ನ್ಯೂಸ್ ಓದ್ತಾ ಇದ್ರು, ಜಿ ನ್ಯೂಸ್ನಲ್ಲಿದ್ರು. ಮತ್ತೆ ಇವರು ಗೋವಾದಲ್ಲಿ ಸ್ಟಿಂಗರ್ ಆಗಿದ್ರು. ನಾನು ಸ್ಮೃತಿ ಇರಾನಿ ಅವರು. ಸೊ ಯಾರಿಗ್ ಗೊತ್ತಿತ್ತು ಒಂದಿವ್ಸ ನೀವು ನಿಮ್ ಬಾಸ್ ಮುಂದೆ ಕಟ್ಕಟೆಯಲ್ಲಿ ಕೂತಿರ್ತೀರಾ ಅಂತ, ಅಲ್ವಾ? ಸೊ ನನಗನ್ಸುತ್ತೆ ತುಂಬಾ ಜನ ನೀವಿವತ್ತು ಈ ಅದಾಲತ್ಗೆ ಬಂದಿದ್ದೀರಲ್ಲ, ಈ ಬಿಲ್ಡಿಂಗಲ್ಲಿದ್ದೀರಲ್ಲ, ಈ ಬಿಲ್ಡಿಂಗಿನ ಪಾಯನ ನಾನ್ ನೋಡಿದ್ದೀನಿ. ನಾನ್ ಯಾವಾಗ ರಾಜಕಾರಣಕ್ಕೋಸ್ಕರ ಮೊದಲನೇ ಸಲ ಡೆಲ್ಲಿಗ್ ಬಂದಿದ್ನಲ್ಲ, ಆವಾಗ ಅಲ್ಲಿ ಜನರನ್ನ ದೂರದಿಂದ ನೋಡ್ತಾ ರಜತ್ ಶರ್ಮಾ ಅವರಿದ್ರು. ಸಾಕಷ್ಟು ಹಳೆ ವಿಚಾರಗಳನ್ನ ಇವತ್ತು ನಾನ್ ನೆನಪು ಮಾಡ್ತಿದ್ದೀನಿ, ಯಾಕಂದ್ರೆ ನನಗ್ ಮಾತ್ರ ವಯಸ್ಸಾಗಿದೆ ಅಂತಲ್ಲ. ನಾನು ಕೂಡ ನಿಮ್ಮ ಸಾಕಷ್ಟು ಹಳೆ ವಿಚಾರಗಳನ್ನ ನಾನೀಗ ಆರೋಪ ಓದ್ತಾ ಇದ್ದೀನಿ ಅನ್ಸ್ತಿದೆ. ವಿನೋದ್ ಖನ್ನಾ ಅವರ ಜೊತೆಗೆ ನೀವೊಂದು ಸಿನಿಮಾ ಮಾಡಿದ್ರಿ. ಫಿಲಂ ಮಾಡಿರ್ಲಿಲ್ಲ, ಒಂದು ಟೆಲಿವಿಷನ್ ಸೀರಿಯಲ್ ಮಾಡಿದ್ದೆ. ಅದನ್ನ ನಾನು ಪ್ರೊಡ್ಯೂಸ್ ಮಾಡಿದ್ದೆ, ಬರ್ದಿದ್ದೆ ಕೂಡ, ಮೇರೆ ಅಪ್ನೆ. ಹೌದು. ವಿನೋದ್ ಖನ್ನಾ ಅವರ ಜೊತೆ ಕೆಲಸ ಮಾಡಿದಂತ ಅನುಭವ ಹೇಗಿತ್ತು? ತುಂಬಾನೇ ಎಸ್ಟ್ಯೂಟ್ ಆಕ್ಟರ್, ಅನುಭವ ಇರೋರು. ಮತ್ತೆ ಪಾಲಿಟಿಕ್ಸಲ್ಲೂ ಕೂಡ ಅವರು ಯಾವ ಥರ ಶ್ರದ್ಧೆಯಿಂದ ಮಾಡ್ತಿದ್ರು ಕೆಲಸ, ಮತ್ತೆ ಒಂದು ಇನ್ಕ್ಲಿನೇಷನ್ ಇತ್ತಲ್ಲ ಕೆಲಸದ ಮೇಲೆ,
ಅದನ್ನ ನಾವು ತುಂಬಾನೇ ಮೆಚ್ಚಬೇಕಾಗತ್ತೆ. ತುಂಬಾ ಡಿಸಿಪ್ಲಿನ್ ಆಗಿರ್ತಿದ್ರು, ಮತ್ತೆ ನೋ ನಾನ್ಸೆನ್ಸ್ ವ್ಯಕ್ತಿ ಆಗಿದ್ರು. ಮತ್ತೆ ಆ ಥರ ವ್ಯಕ್ತಿಯವ್ರ ಜೊತೆ ಕೆಲಸ ಮಾಡಿ ಮತ್ತೆ ಅವ್ರ ನೋ ನಾನ್ಸೆನ್ಸ್ ಆಟಿಟ್ಯೂಡ್ನ ಸಹಿಸ್ಕೊಳ್ಳೋದು ತುಂಬಾ ಕಮಾಂಡಬಲ್ ಆಗಿತ್ತು. ನೀವ್ ಹೇಳಿದ್ದು ನಿಜಾನೇ. ಖಂಡಿತವಾಗ್ಲೂ ರಾಜಕೀಯದಲ್ಲಿ ಮತ್ತೆ ಸಿನಿಮಾದಲ್ಲಿ ಅವರ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ. ವಿನೋದ್ ಖನ್ನಾ ಅವರದ್ದು. ವಿನೋದ್ ಖನ್ನಾ ಅವ್ರದಿತ್ತು, ಹೇಮಾಜಿ ಅವ್ರದಿತ್ತು. ಇವತ್ತು ಕೂಡ ಹೇಮಾಜಿ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಶತ್ರು ಸರ್ ಈಗ ಬೇರೆ ಕಡೆ ಇದ್ದಾರೆ, ಆದ್ರೂ ನನ್ನ ಜೀವನದ ಮೊದಲನೇ ಅವಾರ್ಡ್ ಕೊಡೋದ್ರಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ನೀವೇನಾದ್ರೂ ಒಂದ್ ವೇಳೆ ನನ್ನ ಹಳೆ ವಿಡಿಯೋನ ತೆಗೆದು ನೋಡಿದ್ರೆ ನಾನ್ ಜಡ್ಜ್ ಆಗಿ ಕೂತಿದ್ದೆ, ಹೇಗೆ ಜಡ್ಜ್ ಈಗ ಕೂತಿದಾರಲ್ಲ ಹಾಗೆ. ನಾನ್ ಜಡ್ಜ್ ಆಗಿ ಯಾರ ಮೇಲೆ ಟಿಪ್ಪಣಿ ಕೊಡ್ತಿದ್ದೀನಲ್ಲ, ಜಡ್ಜ್ಮೆಂಟ್ ಹೇಳ್ತಿದ್ದೀನಲ್ಲ, ಅವ್ರಿವತ್ತು ಪಂಜಾಬಿನ ಮುಖ್ಯಮಂತ್ರಿ. ಸೊ ಭಗವಂತ್ ಮಾನ್. ಹೌದು. ಸೊ ಟೆಲಿವಿಷನ್ ಮತ್ತೆ ಮೀಡಿಯಾ ಜಗತ್ತಿನಿಂದ ಪತ್ರಕರ್ತರಿರ್ಬೋದು, ಅಕಾಡೆಮಿಷಿಯನ್ಸ್ ಇರ್ಬೋದು, ಅಥವಾ ಆಕ್ಟರ್ಸ್ಗಳೇ ಆಗಿರ್ಬೋದು, ತುಂಬಾ ಆ ಥರ ಜನರಿದ್ದಾರೆ. ಅವರು ಈಗ್ಲೂ ಮೇನ್ ಸ್ಟ್ರೀಮಲ್ಲೇ ಇದ್ದಾರೆ. ಶತ್ರು ಅವರ ಸೆನ್ಸ್ ಆಫ್ ಹ್ಯೂಮರ್ ಅಂತೂ ನಿಜಕ್ಕೂ ಅದ್ಭುತವಾದದ್ದು. ನಾನದ್ರ ಬಗ್ಗೆ ಕಮ್ಮಿ ಮಾತಾಡಿದ್ರೇನೆ ಒಳ್ಳೆಯದು. ಆದ್ರೆ ಇದೆಲ್ಲ ಸ್ಟಾಲ್ವರ್ಡ್ಸ್. ನಾನು ದತ್ ಸರ್ ಜೊತೆನೂ ಕೆಲಸ ಮಾಡಿದ್ದೀನಿ. ಅವರು ಕಾಂಗ್ರೆಸ್ಸಲ್ಲಿದ್ರೂ ಕೂಡ ಅವ್ರದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಇತ್ತು. ಮತ್ತೆ ನನಗನ್ಸುತ್ತೆ ನೀವು ಅಮಿತ್ ಜಿ ಅವ್ರ ಬಗ್ಗೆನೂ ಕೂಡ, ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಅವ್ರ ಮನ್ಸಿಗೆ ಬೇಜಾರಾಗಿತ್ತು ಅಂತ. ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಹೇಗಿತ್ತು ಅಂದ್ರೆ, ಅವರು ಕತ್ತಿಗಳೇನಾದ್ರೂ ಹೊರಗ್ ಬಂತು ಅಂದ್ರೆ ಅವ್ರ ಪ್ರಕಾರ ಅವರು ಶಾಂತಿ ದೂತರಾಗ್ಬೇಕು ಅಂತ ಬಯಸ್ತಾರೆ. ಮತ್ತೆ ನಾವು ಬಂದಿರೋ ಜನರೇಷನ್ ಹೇಗಿದೆ ಅಂದ್ರೆ, ಕತ್ತಿಗಳೇನಾದ್ರೂ ಹೊರಗ್ ಬಂತು ಅಂದ್ರೆ ರಕ್ತ ಆಗೋವರೆಗೂ ಕತ್ತಿಗಳು ವಾಪಸ್ ಹೋಗಲ್ಲ. ಮತ್ತಿದು ಒಂದು ಒಪಿನಿಯನ್ ಮತ್ತೆ ಅನುಭವದ ವ್ಯತ್ಯಾಸ ಆಗಿತ್ತು. પબ્લિક ಇಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. તો મોટા બેન મારું કહેવાનું એમ છે કે હવે અમે તુલસીનું કયું રૂપ જોઈશું, જે જૂનું હતું ઈ કે કોઈ નવા આપણે ગુજરાતીમાં જ વાત કરશું તો બધાને કેમ ખબર પડશે કઈ વાત થઈ. જ્યાં જાવ ત્યાં ગુજરાતી. હા, જ્યાં ગુજરાતી ત્યાં સદાકાળ ગુજરાત. પણ ಇವ್ರು ಕೇಳ್ತಿದ್ದಾರೆ ತುಳಸಿಯ ಯಾವ ರೂಪ ಕಾಣಿಸುತ್ತೆ ಅಂತ. ನಾನ್ ನಿಮ್ ಟ್ರಾನ್ಸ್ಲೇಟರ್ ಆಗ್ಬಿಟ್ಟಿದ್ದೀನಿ ನೋಡಿ. ಆದ್ರೆ ನನಗೇನನ್ಸುತ್ತೆ ಅಂದ್ರೆ, ನಿಮ್ ಪರ್ಮಿಷನ್ ಇದ್ರೆ ನಾನು ಸ್ವಲ್ಪ ಹಿಂದಿಯಲ್ಲಿ ಮಾತಾಡ್ತೀನಿ. ઘરની વહુ જેમ હતી એમ જ છે. ಅದ್ರಲ್ಲೇನು ಡಿಫ್ರೆನ್ಸ್ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. પણ ફરી મળીએ આપણે. ನಾವು ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. मी नागपूरमधून महाराष्ट्रमधून. बापरे, ही काय आजमाली लँग्वेजची टेस्टिंग चालली आहे का? नाव काय तुमचं दादा? प्रदीप नाव आहे. किती वर्ष झाले इकडे? मला 16 मध्ये आलो होतो इकडे. अरे वा. मला एक माझा प्रश्न आहे तुम्हाला, की महाराष्ट्रात आता मराठी भाषेवरून जे विवाद सुरू आहे, तर राज ठाकरे साहेब म्हणतात की जो हिंदी में बोलेगा त्याच्या कानाखाली वाजवेल. हे खरं आहे का? ನನ್ಗೇನನ್ಸುತ್ತೆ ಅಂದ್ರೆ, ನಾನ್ ನಿಮ್ಗೆ ಮೊದಲೇ ಹೇಳ್ಬಿಡ್ತೀನಿ ನೋಡಿ. ನನ್ನ ಅಜ್ಜಿ ಮಹಾರಾಷ್ಟ್ರನಾಗಿದ್ಲು, ನನ್ನ ಅಜ್ಜ ಪಂಜಾಬಿ ಆಗಿದ್ರು, ಪಾರ್ಟಿಷನ್ ಆದ್ಮೇಲೆ ಉತ್ತರ ಪ್ರದೇಶದಲ್ಲಿದ್ರು, ಮುರಾದಾಬಾದಲ್ಲಿ. ನನ್ನ ತಾತ ಬಂಗಾಲಿ ಆಗಿದ್ರು. ಮತ್ತೆ ಅಜ್ಜಿ ಯಾವಾಗ ಪಾರ್ಟಿಷನ್ ಆಯ್ತಲ್ಲ, ಇವಾಗದು ಬಾಂಗ್ಲಾದೇಶ್, ಅಲ್ಲಿಂದ ಅವ್ರು ಬಂದು ದುಬ್ಡಿ ಅಸ್ಸಾಮಲ್ಲಿದ್ರು. ನನ್ಗನ್ಸುತ್ತೆ ಒಬ್ರು ಆಕ್ಟ್ರು ತುಂಬಾ ಒಳ್ಳೆ ವಿಷಯನ ಹೇಳಿದ್ರು ರೀಸೆಂಟಾಗಿ. ಭಾಷೆ ಸಂವಾದದ ವಿಷಯ ಅಂತ, ತಾಳ್ಮೆಯ ವಿಷಯ ಅಂತ, ರಾಷ್ಟ್ರದ ಪ್ರತಿ ಅಭಿಮಾನದ ವಿಷಯ, ಮತ್ತೆ ನಮ್ಮ ರಾಷ್ಟ್ರವನ್ನ ವಿಧ ವಿಧವಾದ ಒಂದು ದಾರದಲ್ಲಿ ಪೋಣಿಸುವಂತ ಒಂದು ವಿಷಯ ಅಂತ. ಯಾವಾಗ ಅದು ವಿವಾದದ ವಿಷಯ ಆಗುತ್ತೋ ಅದರಿಂದ ನೋವು ಒಂದು ಸಮಾಜ, ಒಂದು ವರ್ಗ, ಒಂದು ಜಾತಿ, ಉಪಜಾತಿ ಅಥವಾ ಒಂದು ಪ್ರದೇಶಕ್ಕಲ್ಲ, ಇಡೀ ದೇಶಕ್ಕಾಗತ್ತೆ. ನಾವು ಭಾರತವನ್ನ ಮಾತೃಭೂಮಿ ಅಂತ ಹೇಳ್ದಾಗ ನೀವ್ ತಾಯಿ ಕೈಗ್ ನೋವು ಮಾಡಿ ಅಥವಾ ಒಂದು ತಲೆಗ್ ನೋವು ಮಾಡಿ, ಆದ್ರೆ ಮನ್ಸಿಗಂತೂ ನೋವಾಗೇ ಆಗತ್ತೆ. ಸೊ ನಾವು 16,000 ಡೈಲೆಕ್ಟ್ಸಲ್ಲಿ ಮಾತಾಡ್ತೀವಿ. 125 ಕಾನ್ಸ್ಟಿಟ್ಯೂಷನಲ್ಲಿ ರೆಕಗ್ನೈಸ್ಡ್ ಲ್ಯಾಂಗ್ವೇಜ್ ಇದೆ ನಮ್ದು. ಮತ್ ನಾವ್ ಈಗ್ಲೂ ಕೂಡ ಒಳ್ಳೆ ತಂದಿಂದ ಮುಂದಕ್ಕೆ ಹೋಗ್ತಿದೀವಿ. ಯಾಕೆ ಅಂದ್ರೆ ನಾವು ಎಲ್ಲಾ ಲ್ಯಾಂಗ್ವೇಜ್ನೂ ರೆಸ್ಪೆಕ್ಟ್ ಮಾಡ್ತೀವಿ. आणि मी तुम्हाला भेटते ಕಾರ್ಯಕ್ರಮ परत. ನಾವೀಗ ಗುಜರಾತಿ ಮರಾಠಿನಲ್ಲಿ ಕೇಳಿದ್ವಿ, ಯಾರಾದ್ರೂ ಬೆಂಗಾಲಿನಲ್ಲಿ ಕೇಳೋ ಹಾಗಿದ್ರೆ ಕೇಳಿ. ನೀವು ಟೆಸ್ಟ್ ತಗೋತಿದ್ದೀರಾ, ಲ್ಯಾಂಗ್ವೇಜ್ ಟೆಸ್ಟ್? ಇವಾಗ ಲ್ಯಾಂಗ್ವೇಜ್ ಟೆಸ್ಟಿಂಗ್ ನಡೀತಾ ಇದೆ ಅಂತ ಅಂದ್ಮೇಲೆ আপনি কি বাঙালি? হ্যাঁ বাঙালি। এ মা, কোথা থেকে? নামটা কি আপনার? আমার নাম সানন্দা ব্যানার্জি। কোথা থেকে আপনি? কলকাতায়, এখন নয়ডাতে থাকি। আচ্ছা। তো আমার বাংলাতে দাদু থাকতেন সল্ট লেকে। আচ্ছা, আমি অ্যাকচুয়ালি অরিজিনালি শান্তিনিকেতন থেকে। আরে বাবা, বাপের বাড়ি শ্বশুর বাড়ি দুটোই। আমার দাদু ছিলেন সল্ট লেক থেকে, মানে দাদুর ভাই এরা সবাই ওখানে এখনো মামা থাকেন। আর
পরিবারের 1-2 লোক দমদমে থাকে। ಓಕೆ, ನಾನು ಸ್ವಲ್ಪ ಕನ್ನಡದಲ್ಲೂ ಹೇಳ್ಬಿಡಿ ನಮ್ಗೆ. ಸೊ ಇವ್ರು ಹೇಳ್ತಿದ್ದಾರೆ, ಇವರು ಕಲ್ಕತ್ತಾದವರು, ಇವಾಗ ಇವರು ನೋಯ್ಡಾಲಿರ್ತಾರೆ, ಮತ್ತೆ ಇವರ ತಂದೆಯ ಪರಿವಾರ ಶಾಂತಿನಿಕೇತನಲ್ಲಿರ್ತಾರೆ. ಮತ್ತೆ ನಾನು ಇವರಿಗೆ ನನ್ನ ಪರಿಚಯ ಕೊಟ್ಟೆ, ನನ್ನ ಅಜ್ಜ ಸಾಲ್ಟ್ ಲೇಕಲ್ಲಿ ಇರ್ತಿದ್ರು, ಮತ್ತೆ ನನ್ನ ಫ್ಯಾಮಿಲಿ ಕೆಲವು ಮೆಂಬರ್ಸ್ ದಮ್ದಮಲ್ಲೂ ಇದ್ದಾರೆ ಅಂತ. ನೀವಿವತ್ತು ನನ್ನ ಟ್ರಾನ್ಸ್ಲೇಟರ್ ಮಾಡಿದಿರಲ್ಲ, ಖುಷಿ ಇದೆ ಅದಕ್ಕೆ. হ্যাঁ বলুন। আমি বাংলাতে একটা কোয়েশ্চেন জিজ্ঞেস করতে চাই যে আমাদের যে বাংলার মহিলা মুখ্যমন্ত্রী, উনি মহিলা হওয়ার সত্ত্বেও বাংলাতে যে এত স্পেশালি হিন্দু মহিলাদের ওপর এত অত্যাচার হচ্ছে, সেটার কোনো বিচার নেই। এই ব্যাপারে আপনার কি মত? ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಇವರು ಬೆಂಗಾಲಿನ ಮುಖ್ಯಮಂತ್ರಿ ಇದಾರಲ್ಲ, ಅವರು ಮಹಿಳೆ ಆದ್ರೂ ಕೂಡ ಮಹಿಳೆಯರ ಚಿತ್ರಹಿಂಸೆನ ಹೇಗ್ ಸಹಿಸ್ಕೋತಾರೆ, ಮತ್ತೆ ವಿಶೇಷವಾಗಿ ಹಿಂದೂ ಮಹಿಳೆಯರ ಜೊತೆ ಯಾವ ಪ್ರಕಾರದ ದುರ್ವ್ಯವಹಾರ ಆಗುತ್ತಲ್ಲ, ಅದನ್ನ ಅವರು ಯಾಕೆ ತಡೆಯೋದಿಲ್ಲ ಅಂತ. ನನಗೇನನ್ಸುತ್ತೆ ಅಕ್ಕ ಅಂದ್ರೆ, ವಿಷಯ ಮಹಿಳೆ ಪುರುಷರದಲ್ಲ ಅಂತ. ನೀವ್ ಯಾವಾಗ ಒಂದು ಪವರ್ಫುಲ್ ಪೊಸಿಷನ್ ಅಲ್ಲಿ ಕೂತಿರ್ತಿರಲ್ಲ, ಆವಾಗ ನಿಮ್ಮ ಲಕ್ಷ್ಯ ಒಂದೇ ಆಗಿರತ್ತೆ, ಸಂವಿಧಾನದ ಸಂರಕ್ಷಣೆಯಲ್ಲಿ ಎಲ್ಲಾ ವರ್ಗ, ಎಲ್ಲಾ ಜಾತಿ, ಎಲ್ಲಾ ಧರ್ಮದ ಸಂರಕ್ಷಣೆ ಆಗ್ಬೇಕು ಅಂತ. ಪ್ರಧಾನ ಮಂತ್ರಿ ಆಗಿರೋಂಥವ್ರು ಅವರೇ ಹೇಳ್ತಾರೆ, ಯಾವ ಬಂಗಾಲದ ಬಗ್ಗೆ ನಾವು ಮಾತಾಡ್ತೀವಲ್ಲ, ಯಾವ ಬಂಗಾಲದ ಕಲ್ಚರಲ್ ವಿಚಾರಧಾರೆಯಲ್ಲಿ ದುರ್ಗಾ ಪೂಜಾ ಒಂದು ನೆಸೆಸಿಟಿ ಆಗಿದ್ದು, ಒಂದು ವೇ ಆಫ್ ಲೈಫ್ ಆಗಿದೆ. আমরা যে বলি না মহিলাটা ধর্ষিত হচ্ছে, ಮಹಿಳೆಯ ಬಲಾತ್ಕಾರ ಆಗುತ್ತಲ್ಲ, ಅದು ಬಂಗಾಳ ಆಗಿರ್ಲಿ ಅಥವಾ ದೇಶದಲ್ಲಾಗಿರ್ಲಿ ಯಾರೂ ಒಪ್ಕೊಳಕ್ಕಾಗಲ್ಲ. ನಾನೊಬ್ಳು ಕಾರ್ಯಕರ್ತೆ ಆಗಿದ್ದು ಬಂಗಾಳದಲ್ಲಿ ಆ ದೃಶ್ಯವನ್ನ ನೋಡಿದ್ದೀನಿ. ಬಹುಶಃ ಡೆಲ್ಲಿ ಮತ್ತೆ ನೋಯ್ಡಲ್ ಕೂತಿರೋ ಯೂತ್ಗೆ ಈ ವಿಷಯ ಗೊತ್ತಿಲ್ಲದೆ ಇರ್ಬೋದು. ಒಬ್ಬ ಸಾಮಾನ್ಯ ಮನೆಯ ಹುಡುಗ, ಹಳ್ಳಿಯ ಹುಡುಗ, ಒಂದ್ವೇಳೆ TMC ಮಮತಾ ಅವ್ರ ವಿರುದ್ಧ ಪ್ರಶ್ನೆ ಮಾಡಿದ್ರೆ ಅವನ್ನ ಸಾರ್ವಜನಿಕವಾಗಿ ಗದ್ದೆಲಿ ಅವನಿಗೆ ನೇಣ್ ಹಾಕ್ತಾರೆ. ಯಾವ ಮಹಿಳೆ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಬೂತಲ್ ಕೆಲಸ ಮಾಡಿದ್ರಲ್ಲ, ಅದರ ರಿಸಲ್ಟ್ ಬಂದಾದ್ಮೇಲೆ ಅವ್ರನ್ನ ಕೂದ್ಲಿಂದ ಹಿಡ್ಕೊಂಡು ಸಾರ್ವಜನಿಕವಾಗಿ ಅವ್ರ ಬಲಾತ್ಕಾರ ಮಾಡಿದ್ರು. ಹಳ್ಳಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಂದಿಲ್ದೇ ಇದ್ದಾಗ ಆ ನಾಯಕರೆಲ್ಲ ಕೂತು ಎಲ್ಲಾರ ಮುಂದೆ ಹರಾಜ್ ಕೂಗಿದ್ರು, ನಿಮ್ ಮನೆ ಹೆಣ್ಮಕ್ಳನ್ನ ರಾತ್ರಿ ನಮ್ ಜೊತೆ ಕಳ್ಸಿ, ಅವಾಗ ಮಾತ್ರ ನಿಮಗ್ ಮನೆಗ್ ಬರಕ್ ಬಿಡ್ತೀವಿ ಅಂದ್ರು. ಸೊ ಇದು ರಾಜಕೀಯದ ನೈಜತೆ. ಇದು ಭಾಜಪಾ ಕಾರ್ಯಕರ್ತರ ಜೊತೆ ಇದು ಬಂಗಾಳದಲ್ಲಿ ಮಾತ್ರ ಅಲ್ಲ, ಕೇರಳದಲ್ಲೂ ಆಯ್ತು. ರೀಸೆಂಟಾಗಿ ಪ್ರಧಾನಮಂತ್ರಿಯವರು ಒಬ್ಬ ಸಜ್ಜನನಿಗೆ ನಾಮಿನೇಟ್ ಆಗಿರೋದಕ್ಕೆ ಸಭೆಯಲ್ಲಿ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಮಹಾಮಹಿಂ ರಾಷ್ಟ್ರಪತಿ ಸ್ಥಾನಕ್ಕೆ ಅವರು ನಾಮಿನೇಟ್ ಆಗಿದ್ರು. ಅವರು ಸಂಘದ ಸ್ವಯಂ ಸೇವಕರಾಗಿದ್ರಿಂದ ಅವ್ರ 2 ಕಾಲ್ಗಳನ್ನು ಕಡಿದ್ಬಿಟ್ರು. ಕೇರಳದಲ್ಲಿ ನಮ್ಮ ಕಾರ್ಯಕರ್ತರ ಹತ್ಯೆ ಹೇಗಾಗಿದೆ ಅಂದ್ರೆ, ಯಾರಾದ್ರೂ ಸ್ಕೂಟರ್ ಓಡಿಸ್ತಿದ್ರೆ ದುಡಿಯೋದಕ್ಕೆ 2 ರೂಪಾಯಿಗೋಸ್ಕರ ಇಲ್ಲಿಂದ ಅವ್ರ ಕೈನ ಕಡ್ದಿದ್ದಾರೆ. ನೀನ್ ದುಡಿಯಲ್ಲ ಅಂದಾಗ ಪ್ರಶ್ನೆ ಹೇಗ್ ಮಾಡ್ತೀಯ ಅಂತ. ನಾನ್ 25 ವರ್ಷ ಈ ಥರ ಕಾರ್ಯಕರ್ತರ ಜೊತೆ ಕೆಲ್ಸ ಮಾಡಿದ್ದೀನಿ. ರಜತ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಪ್ರಧಾನಮಂತ್ರಿ ರೂಪದಲ್ಲಿ ನೋಡಿದ್ರು, ಮೋದಿಯವ್ರನ್ನ ಪ್ರಧಾನಮಂತ್ರಿ ರೂಪದಲ್ಲಿ ನೋಡಿದ್ರು. ನಾವಿದ್ದಿದ್ ಕಾಲದಲ್ಲಿ ನಮ್ ಹತ್ರ ಪವರೇ ಇರ್ಲಿಲ್ಲ. ಒಬ್ಬರನ್ನೊಬ್ಬರನ್ನ ಬಿಟ್ರೆ ನಮ್ ಜೊತೆ ಯಾರೂ ಇರ್ಲಿಲ್ಲ. ಮತ್ತೆ ಬಿಜೆಪಿಯಲ್ಲಿ ನನ್ನ ಸಂಬಂಧಗಳು ಏನು ಶುರು ಆಯ್ತಲ್ಲ, ಅದನ್ನ ನಾನ್ ಯಾವತ್ತೂ ಮರೆಯಕ್ಕಾಗಲ್ಲ. ನಾನ್ ಕೇಳ್ಪಟ್ಟೆ, ಒಬ್ರು ಜಾರ್ಖಂಡ್ನ ಕಾರ್ಯಕರ್ತರನ್ನ ನೀವು ನಿಮ್ಮನೆಗೆ ಕರ್ಕೊಂಡ್ ಬಂದಿದ್ರಿ. ಆಶಾ ಅವರು ವಿದ್ಯಾರ್ಥಿ ಪರಿಷತ್ತಲ್ಲಿದ್ರು, ಮತ್ತೆ ಅವಳು 26 ವರ್ಷದ ಹುಡುಗಿಯಾಗಿದ್ಲು. ಅವಳಿಗೆ ಯಾರೋ ಹೇಳಿದ್ರು, ಆ ಟೈಮಲ್ಲಿ ನಾನು ಶೂಟಿಂಗ್ ಮಾಡ್ತಾ ಇದ್ದೆ ವಿಕ್ಟರ್ ಬ್ಯಾನರ್ಜಿ ಅವ್ರ ಜೊತೆ ಬಾಂಗ್ಲಾ ಒಂದ್ ಫಿಲ್ಮ್ಗೋಸ್ಕರ. ಅವ್ರಿಗೆ ಯಾರೋ ಹೇಳಿದ್ರು, ನಾನ್ ಮಹಿಳೆ ಮೋರ್ಚೆಯ ರಾಷ್ಟ್ರೀಯ ಅಧ್ಯಕ್ಷಳಾಗಿದ್ದೆ 2011 ಹೇಳಿದ್ರು, ಆಶಾ ಸ್ಮೃತಿ ಇರಾನಿನ ಮೀಟ್ ಮಾಡು. ಅವಳು ಪೊಲಿಟಿಕಲ್ ಆಕ್ಟಿವಿಸ್ಟ್, ಸ್ಟೂಡೆಂಟ್ ಆಕ್ಟಿವಿಸ್ಟ್ ಆಗಿದ್ರಿಂದ ಅವಳು ಹೇಳಿದ್ಲು ನಾನು ಆಕ್ಟರ್ನ ಮೀಟ್ ಮಾಡಲ್ಲ ಅಂತ. ಆಗೋಳ್ದು ಹೊಸದಾಗಿ ಮದ್ವೆ ಆಗಿತ್ತು. ಅವಳ ಗಂಡ ಹೇಳಿದ್ರು, ಇಲ್ಲ ಹೋಗ್ ಮೀಟ್ ಮಾಡೋಣ ಅಂತ. ಅವಾಗ ಅವಳು ಬಂದಿದ್ಲು ಕಲ್ಕತ್ತಾ ನನ್ನ ಮೀಟ್ ಮಾಡಕ್ಕೆ. ಸೊ ನಾನಂದೆ, ಆಶಾ ನೀನು ಬಿಜೆಪಿ ಜಾಯಿನ್ ಆಗಿ ಕೆಲ್ಸ ಮಾಡು. ಅವಳು ಜಾರ್ಖಂಡಿಂದ ಆದಿವಾಸಿ ಪರಿವಾರದವಳಾಗಿದ್ಲು. ನಾನ್ ಹೇಗೋ ಅವಳನ್ನ ಕನ್ವಿನ್ಸ್ ಮಾಡಿ ಅವಳನ್ನ ಒಪ್ಪಿಸ್ದೆ ನಾನು. ಅವಳು ನನ್ ಜೊತೆ ನನ್ನ ಟೀಮಲ್ಲಿ ರಾಷ್ಟ್ರೀಯ ಮಂತ್ರಿ ಆಗಿದ್ಲು. ಅವಳ ಮದ್ವೆಯ ಮೊದಲನೇ ಆನಿವರ್ಸರಿಗೆ ಅವಳ ಗಂಡ ಅವಳನ್ನ ಶಾಪಿಂಗ್ ಕರ್ಕೊಂಡು ಹೋಗಿದ್ನಂತೆ. ನಡಿ, ನಿನ್ಗೆ ಇವತ್ತೇನಾದ್ರೂ ಗಿಫ್ಟ್ ಕೊಡಿಸ್ತೀನಿ ಅಂತ, ಮದ್ವೆ ಆನಿವರ್ಸರಿ ಅಂತ. ಅವಳನ್ನ ಶಾಪಲ್ ಬಿಟ್ಟು ಅವರು ಹೋದ್ರಂತೆ ಏನೋ ತಗೊಳಕ್ಕೆ ಅವ್ರಿಗೋಸ್ಕರ. ಆಶಂಗೊಂದು ಫೋನ್ ಬಂತು. ನಕ್ಸಲೈಟ್ಸ್ ಫೋನ್ ಮಾಡಿದವಳಿಗೆ, ನಿನ್ ಗಂಡನ ಸಾಯಿಸಿದೀವಿ, ದೊಡ್ಡ ಮಂತ್ರಿ ಅಲ್ವಾ ನೀನು, ನಿನ್ ಗಂಡನ್ ಡೆಡ್ ಬಾಡಿ ತಗೊಂಡ್ ಹೋಗು ಬಾ. ನೀವ್ ಇಮ್ಯಾಜಿನ್ ಮಾಡಿ, 26 ವರ್ಷದ ಹುಡುಗಿ ಒಂದ್ ಫೋನ್ ಬಂದ್ರೆ ನೀನು ನಕ್ಸಲೈಟ್ಸ್ ವಿರುದ್ಧ ಜಾರ್ಖಂಡ್ ರಸ್ತೆಗಳಲ್ಲಿ ಹೋರಾಡಿ, ಹಳ್ಳಿಗಳಲ್ಲಿ ಹೋರಾಡಿ
ಗುಮ್ಲಾ ದುಮ್ಕಾ ಈ ಥರ ಜಾಗಗಳಲ್ಲಿ ಅವಳು ಕೆಲಸ ಮಾಡ್ತಾಳೆ. ಅವಳಿಗೆ ನಿನ್ ಗಂಡನ್ ಕೊಂದಿದೀವಿ, ಬಾಡಿ ತಗೊಂಡೋಗು. ಸೊ ಆಬ್ವಿಯಸ್ಲಿ ಅವಳು ಶಾಕ್ಗೆ ಹೊರಟೋಗಿದ್ಲು. ಮತ್ತೆ ನಮ್ಮ ಕಾರ್ಯಕರ್ತೆ ಅವಳು, ನಮ್ ಮನೆ ಭಾಗ ಅವಳು. ಮತ್ತೆ ನೀವೊಂದು 26 ವರ್ಷದ ಹುಡುಗಿನ ಈ ಥರ ಸ್ಥಿತಿಲ್ ನೋಡಕ್ ಇಷ್ಟಪಡಲ್ಲ. ಅದಕ್ಕೆ ನಾನಂದೆ, ಆಶಾ ಬಾ ನನ್ ಜೊತೆ. ಮುಂಬೈಲಿ ನನ್ ಜೊತೆ ಇದ್ಲವಳು. ಎಲ್ಲಿ ತನಕ ಅವಳು ಗಟ್ಟಿಯಾಗಿ ಅವಳ ಕಾಲ್ಮೇಲೆ ಅವಳು ನಿಂತ್ಕೊಳ್ಳಲ್ವೋ ಅಲ್ಲಿ ತನಕ ಅವಳು ನನ್ ಜೊತೆನೇ ಇದ್ಲು. ನಾನ್ ಕೇಳ್ದೆ ಏನ್ ಮಾಡ್ಬೇಕು ಜೀವನದಲ್ಲಿ ಅಂತ. ಅವಳಂದ್ಲು ಮಂತ್ರಿ ಆಗ್ಬೇಕು ಅಂತ. ಯಾಕಂದ್ರೆ ನನ್ ಜೊತೆ ಏನಾಯ್ತಲ್ಲ ಬೇರೆಯವ್ರ ಜೊತೆ ಆಗ್ಬಾರ್ದು ಅಂದ್ಲು. ಮತ್ತೆ ರಜತೋರೆ ಅವಳಿಗೆ 26 ವರ್ಷ. ನಾವ್ ಕೇಳಿದ್ವಿ ನಿನಗೆ ಹುಡುಗನ್ ನೋಡಿ ಮದ್ವೆ ಮಾಡ್ಬೋದಾ ಅಂತ ಅಂದ್ವಿ. ಅವಳಂದ್ಲು ಖಂಡಿತ ಇಲ್ಲ, ನನ್ನಿಂದಾಗಿ ನನ್ ಫ್ಯಾಮಿಲಿ ಇನ್ನೊಂದ್ ವ್ಯಕ್ತಿ ಜೀವ ಹೋಗ್ಬಾರ್ದು, ನನ್ ಜೀವನ ಪೂರ್ತಿ ಮದ್ವೆ ಆಗಲ್ಲ ಅಂದ್ಲು. ಅವಳು ಎಲೆಕ್ಷನ್ನಲ್ಲಿ ಹೋರಾಡಲು, ರಾಂಚಿಯಲ್ಲಿ ಮೇಯರ್ ಆದ್ಲು 2 ಸಲ, ಭಾಜಪಾಲಿ ರಾಷ್ಟ್ರೀಯ ಮಂತ್ರಿ ಆದ್ಲು, ಈಗ ಕಮಿಷನಲ್ಲಿ ಮೆಂಬರ್ ಆಗಿದ್ದಾಳೆ. ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ರಾಜಕಾರಣದಲ್ಲಿ ತುಂಬಾ ಜನ ಮಂತ್ರಿಗಳು ಕಾಣಿಸ್ಕೋಬೋದು ನಿಮ್ಗೆ, ಆದ್ರೆ ನೀವು ಪರ್ದೆನ ಸ್ವಲ್ಪ ಸರ್ಸ್ ನೋಡಿದ್ರೆ ಎಷ್ಟೋ ಜನರ ಜೀವನ ಈ ಥರ ಸಂಘರ್ಷದಿಂದ ಕೂಡಿದೆ. ಮತ್ತೆ ಪಾರ್ಟಿ ಆಶಾನ ಬಂಗಾಲಿನ ಉಸ್ತುವಾರಿ ಕೂಡ ಮಾಡಿದ್ದಾರೆ. ಈಗ ನೋಡಿ, ನಿಮ್ಗೆ ಬೆಂಗಾಲಿ ಗೊತ್ತಿದೆ, ಗುಜರಾತಿ ಗೊತ್ತಿದೆ, ಮರಾಠಿ ಗೊತ್ತಿದೆ, ಪಂಜಾಬಿ ಕೂಡ ಗೊತ್ತಿದೆ, ನಿಮ್ಗೆ ಹಿಂದಿನಲ್ಲಿ ಕೂಡ ಮಾತನಾಡ್ತೀರಿ. ಇಲ್ಲ, ಈಗ ಯಾರಾದ್ರೂ ಹಿಂಬಾಲಿಸೋದ್ ಬಿಟ್ರು? ಜರ್ಮನ್ ಆಗಿತ್ತು. ರಜತ್ ಅವರು ಸ್ವಲ್ಪ ಈಗ ಜರ್ಮನ್ ಆಡಿಯನ್ಸ್ ಎಲ್ಲಿಂದ ಕರ್ಕೊಂಡ್ ಬರ್ಲಿ? ಆಪ್ಕಿ ಅದಾಲತ್ನ ಶೋ ಇದೆಯಲ್ಲ, ಅದನ್ನ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಆನ್ ಏರ್ ಮಾಡಿದ್ದೀವಿ. ಅದರಲ್ಲಿ ಗುಜರಾತಿ ಇದೆ, ಬೆಂಗಾಲಿ ಇದೆ, ಮರಾಠಿ ಇದೆ, ತಮಿಳ್, ತೆಲುಗು ಇದೆ. ನಾನ್ ನಿಮ್ಮನ್ನ ಕೇಳೋದೇನು ಅಂತಂದ್ರೆ, ಈ 3 ಭಾಷೆಗಳಲ್ಲಿ ನೀವು ನನ್ನ ಪರವಾಗಿ ನಮ್ಮ ವೀಕ್ಷಕರಿಗೆ ನೀವು ಹೇಳ್ಬಿಡಿ ಆಪ್ಕಿ ಅದಾಲತ್ ನೋಡಿ ಫ್ರೀಯಾಗಿ ಪ್ರೋಮೋ ಮಾಡಿಸ್ತಿದ್ದಾರೆ. আপনারা সবাই আপকি আদালত বাংলায় দেখুন, আমি আপনাকে অনুরোধ জানাচ্ছি. આપ સૌ આવીને રજતજીનું આપકી અદાલત ગુજરાતીમાં જો એવી મારી વિનંતી. आणि नागपूर काय बोलायचं आहे यांना? बोला, रजतजीचा प्रोमो करा तुम्ही पण. मराठीत बघा आपकी अदालत रजत शर्मावर. ಬಹಳ ಧನ್ಯವಾದಗಳು. ನಿಮ್ಮ ಮುಖಾಂತರ ನಮ್ಮೆಲ್ಲ ವೀಕ್ಷಕರಿಗೆ ಆಪ್ಕಿ ಅದಾಲತ್ ತಲುಪುತ್ತೆ. ಸಾಕಷ್ಟು ಜನ ತಮ್ಮ ಭಾಷೆಗಳಲ್ಲೇ ನೋಡ್ತಾ ಇದ್ದಾರೆ, ಆದ್ರೆ ಈ ಪ್ರಮೋಷನ್ ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ.